ದುರಾಸೆಯ ಅತ್ತೆ, ಬುದ್ಧಿವಂತ ಸೊಸೆ. ಹಳ್ಳಿಯ ಅಂಚಿನಲ್ಲಿ ಇರುವ ಒಂದು ದೊಡ್ಡ ಮನೆಯಲ್ಲಿ ಲಕ್ಷ್ಮಮ್ಮ ಎಂಬ ಅತ್ತೆ ವಾಸಿಸುತ್ತಿದ್ದಳು. ಅವಳು ಸಂಪತ್ತಿಗೆ ಬಹಳ ಆಸೆ ಪಟ್ಟುಕೊಂಡವಳು. ಮನೆಗೆ ಬಂದ ಪ್ರತಿ ರೂಪಾಯಿ ಕೂಡ ತನ್ನ ಕೈಯಲ್ಲಿ ಇರಬೇಕು ಎಂದುಕೊಳ್ಳುತ್ತಿದ್ದಳು. ಅವಳ ಮಗ ರಮೇಶ್ ಸರಳ ಮನಸ್ಸಿನವನು. ಅವನು ಕೆಲಸಕ್ಕೆ ಹೋಗಿ ಸಂಪಾದಿಸಿದ ಹಣವನ್ನೆಲ್ಲ ಅಮ್ಮನ ಕೈಗೆ ಕೊಡುತ್ತಿದ್ದ. ಒಂದು ದಿನ ರಮೇಶ್ ಮದುವೆಯಾಯಿತು. ಅವನ ಹೆಂಡತಿ ಸೀತಾ ಬುದ್ಧಿವಂತಳೂ ಸಹನೆಯುಳ್ಳಳೂ ಆಗಿದ್ದಳು. ಮದುವೆಯಾದ ಮೊದಲ ದಿನದಿಂದಲೇ ಸೀತಾ ಮನೆಯ ಪರಿಸ್ಥಿತಿ ಗಮನಿಸುತ್ತಿದ್ದಳು. ಲಕ್ಷ್ಮಮ್ಮನಿಗೆ ಹಣದ ಮೇಲೆ ಅತಿ ಆಸೆಯಿರುವುದನ್ನು ಅವಳು ಬೇಗ ಅರಿತುಕೊಂಡಳು. ಸೀತಾ ಮನ ಕೆಲಸಗಳನ್ನೆಲ್ಲ ಮನಸಾರೆ ಮಾಡುತ್ತಿದ್ದಳು. ಆದರೆ ಲಕ್ಷ್ಮಮ್ಮ ಅವಳನ್ನು ಎಂದಿಗೂ ಹೊಗಳುತ್ತಿರಲಿಲ್ಲ. ಬದಲಿಗೆ, ನೀನು ಅಷ್ಟು ಚತುರಳಲ್ಲ, ನನ್ನಂತೆ ಹಣವನ್ನು ಉಳಿಸೋದು ಕಲಿಯಬೇಕು ಎಂದು ಹೇಳುತ್ತಿದ್ದಳು. ಒಂದು ದಿನ ಲಕ್ಷ್ಮಮ್ಮ ಸೀತಾಳನ್ನು ಕರೆದು ಹೇಳಿದಳು, ನಮ್ಮ ಮನೆಯ ಹಿಂದೆ ಇರುವ ತೋಟದಲ್ಲಿ ಮಾವಿನ ಮರ ಇದೆ. ಅದರಲ್ಲಿ ಬರುವ ಹಣ್ಣುಗಳನ್ನು ಯಾರಿಗೂ ಕೊಡಬಾರದು, ಎಲ್ಲವೂ ನಮ್ಮದೇ. ಸೀತಾ ನಗುತ್ತಾ, ಸರಿಯತ್ತೆ, ನಿಮ್ಮ ಮಾತೆ ಎಂದಳು. ಆದರೆ ಮನಸ್ಸಿನಲ್ಲಿ ಬೇರೆ ಯೋಚನೆ ಹುಟ್ಟಿತು. ಮಾವಿನ ಕಾಲ ಬಂತು. ಮರದಲ್ಲಿ ತುಂಬ ಹಣ್ಣು ಬಂತು. ಊರಿನ ಮಕ್ಕಳು ತೋಟದ ಬಳಿಗೆ ಬಂದು ಹಣ್ಣುಗಳನ್ನು ನೋಡುತ್ತಿದ್ದರು. ಲಕ್ಷ್ಮಮ್ಮ ಅವರಿಗೆ ಓಡಿಸಿ ಹಾಕುತ್ತಿದ್ದಳು, ಇದು ನಮ್ಮದು ಎಂದು ಕೋಪದಿಂದ ಹೇಳುತ್ತಿದ್ದಳು. ಒಂದು ಸಂಜೆ ಸೀತಾ ಶಾಂತವಾಗಿ ಲಕ್ಷ್ಮಮ್ಮನ ಬಳಿ ಬಂದು ಹೇಳಿದಳು, ಅತ್ತೆ, ಈ ಮಾವಿನ ಹಣ್ಣುಗಳನ್ನು ಮಾರಿದರೆ ನಮಗೆ ಹೆಚ್ಚು ಲಾಭ ಸಿಗಬಹುದು. ಲಕ್ಷ್ಮಮ್ಮ ಕಣ್ಣು ಹೊಳೆಯಿತು. ಹೌದು, ಅದೇ ಮಾಡೋಣ ಎಂದಳು. ಮುಂದಿನ ದಿನ ಸೀತಾ ಹಣ್ಣುಗಳನ್ನು ಕಿತ್ತು 2 ಗುಡ್ಡೆ ಮಾಡಿತು. ಒಂದು ದೊಡ್ಡದು, ಒಂದು ಚಿಕ್ಕದು. ಲಕ್ಷ್ಮಮ್ಮ ಕೇಳಿದಳು, ಏಕೆ ಹೀಗೆ ಮಾಡಿದ್ದೆ? ಸೀತಾ ಉತ್ತರಿಸಿತು, ದೊಡ್ಡ ಗುಡ್ಡೆಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರೋಣ, ಚಿಕ್ಕದನ್ನು ಮನೆಯ ಬಳಿಯೇ ಇಟ್ಟುಕೊಳ್ಳೋಣ. ಲಕ್ಷ್ಮಮ್ಮ ಸಂತೋಷಪಟ್ಟಳು. ಚೆನ್ನಾಗಿದೆ ಎಂದಳು. ಮಾರುಕಟ್ಟೆಯಲ್ಲಿ ಹಣ್ಣುಗಳನ್ನು ಮಾರಲು ಸೀತಾ ಒಂದು ತಂತ್ರ ಬಳಸಿದಳು. ಈ ಹಣ್ಣುಗಳು ತುಂಬಾ ಸಿಹಿ, ಮನೆಯ ತೋಟದಲ್ಲಿ ಬೆಳೆದವು ಎಂದು ಜನರಿಗೆ ಹೇಳಿದಳು. ಜನರು ಆಸಕ್ತಿಯಿಂದ ಖರೀದಿಸಿದರು. ಎಲ್ಲಾ ಹಣ್ಣುಗಳು ಬೇಗ ಮಾರಾಟವಾಗಿದವು. ಸೀತಾ ಹಣವನ್ನು ತೆಗೆದುಕೊಂಡು ಮನೆಗೆ ಬಂತು. ಲಕ್ಷ್ಮಮ್ಮ ಹಣ ಎಣಿಸಿ ತುಂಬಾ ಸಂತೋಷಪಟ್ಟಳು. ನೀನು ಒಳ್ಳೆಯ ಕೆಲಸ ಮಾಡಿದ್ದೀಯಾ ಎಂದು ಮೊದಲ ಬಾರಿ ಸೀತಾಳನ್ನು ಹೊಗಳಿದಳು. ಆದರೆ ಸೀತಾ ಹೇಳಿದಳು, ಅತ್ತೆ, ನಾವು ಎಲ್ಲಾ ಹಣ್ಣುಗಳನ್ನು ಮಾರಿದ್ದೇವೆ. ಆದರೆ ಒಂದು ಕೆಲಸ ಮಾಡೋಣ. ಪ್ರತಿ ವರ್ಷ ಕೆಲವು ಹಣ್ಣುಗಳನ್ನು ಊರಿನ ಮಕ್ಕಳಿಗೂ ಕೊಟ್ಟರೆ ನಮ್ಮ ತೋಟಕ್ಕೂ ಆಶೀರ್ವಾದ ಬರುತ್ತದೆ. ಲಕ್ಷ್ಮಮ್ಮ ಮೊದಲಿಗೆ ವಿರೋಧಿಸಿದಳು. ನೀನು ಹಣ್ಣುಗಳನ್ನು ಉಚಿತವಾಗಿ ಕೊಡಬೇಕೆ ಎಂದು ಕೇಳಿದಳು. ಸೀತಾ ಶಾಂತವಾಗಿ ಹೇಳಿದಳು, ಅತ್ತೆ, ನಾವು ಕೊಟ್ಟಷ್ಟು ಮರ ಇನ್ನಷ್ಟು ಫಲ ಕೊಡುತ್ತದೆ. ಸಂತೋಷ ಹಂಚಿದರೆ ಸಮೃದ್ಧಿ ಹೆಚ್ಚುತ್ತದೆ. ಲಕ್ಷ್ಮಮ್ಮ ಸ್ವಲ್ಪ ಯೋಚಿಸಿದಳು. ಸೀತಾಳ ಮಾತುಗಳಲ್ಲಿ ಅರ್ಥ ಕಂಡಳು. ಮುಂದಿನ ಬಾರಿ ಹಣ್ಣು ಬಂದಾಗ ಸೀತಾಳ ಜೊತೆಗೂಡಿ ಕೆಲವು ಹಣ್ಣುಗಳನ್ನು ಮಕ್ಕಳಿಗೆ ಕೊಟ್ಟಳು. ಮಕ್ಕಳು ಸಂತೋಷದಿಂದ ಧನ್ಯವಾದ ಎಂದರು. ಆ ದಿನದಿಂದ ಲಕ್ಷ್ಮಮ್ಮನ ಮನಸ್ಸು ಬದಲಾಯಿತು. ಅವಳು ಹಣ ಉಳಿಸುವುದಷ್ಟೇ ಅಲ್ಲ, ಹಂಚಿಕೊಳ್ಳುವುದು ಮುಖ್ಯ ಎಂದು ತಿಳಿದುಕೊಂಡಳು. ಸೀತಾಳ ಬುದ್ಧಿವಂತಿಕೆ ಅವಳಿಗೆ ಹೊಸ ಪಾಠ ಕಲಿಸಿತು. ಮನೆಗೆ ಶಾಂತಿ ನೆಲೆಸಿತು. ಲಕ್ಷ್ಮಮ್ಮ ಸೀತಾಳನ್ನು ಮಗಳಂತೆ ನೋಡಿಕೊಳ್ಳಲು ಆರಂಭಿಸಿದಳು. ರಮೇಶ್ ಕೂಡ ಈ ಬದಲಾವಣೆಯಿಂದ ಸಂತೋಷಪಟ್ಟನು. ಈ ಕಥೆ ನಮಗೆ ಹೇಳುವುದೇನೆಂದರೆ, ದುರುದ್ದೇಶಕ್ಕಿಂತ ಬುದ್ಧಿವಂತಿಕೆ ಮತ್ತು ದಯೆ ಹೆಚ್ಚು ಶಕ್ತಿಶಾಲಿ. ಹಂಚಿದ ಸಂತೋಷವೇ ನಿಜವಾದ ಸಂಪತ್ತು.